ಇನ್ನು ಇದೇ ಫೆಬ್ರವರಿ 1ರಂದು ಸಂಪ್ರದಾಯದಂತೆ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿ ಬಜೆಟ್ನಲ್ಲಾದರೂ ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಿ ಅಂತ ಈಗ ಸಿಎಂ ಮತ್ತು ಡಿಸಿಎಂ ಪತ್ರವನ್ನು ಬರೆದಿದ್ದಾರೆ ಕೇಂದ್ರಕ್ಕೆ. ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಕರ್ನಾಟಕದ ಪಾಲಿಗೆ ಈ ಬಾರಿ ಆದರೂ ಬಂಪರ್ ಕೊಡುತ್ತಾ ಕೇಂದ್ರ ಸರ್ಕಾರ ಪತ್ರವನ್ನಂತೂ ಬರೆದಿದ್ದಾರೆ ಸಿಎಂ ಡಿಸಿಎಂ. ಪ್ರಧಾನಿ ಮೋದಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ. ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಕೊಡಿ ಅಂತ ಕೇಳಿದ್ದಾರೆ. ಡಿಸಿಎಂ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ದುಡ್ಡನ್ನು ಮೀಸಲಿಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಹಲವಾರು ಬೇಡಿಕೆಗಳಿದೆ, ಏನು ತೀರ್ಮಾನ ತಗೋತಾರೆ ಅಂತ ನೋಡೋಣ. ಮತ್ತೆ ಕೇಳಿದ್ರೆ 5200 ಕೋಟಿ ಪತ್ರ ಬರೆದಿದ್ದೀನಿ. ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದೀನಿ, ನೀರಾವರಿ ಮಂತ್ರಿಗೆ, ಜಲಸಂಪನ್ಮೂಲ ಸಚಿವರಿಗೆ ಪತ್ರ ಬರೆದಿದ್ದೀನಿ, ಸೋಮಣ್ಣ ಸ್ಟೇಟ್ ಮಿನಿಸ್ಟರ್ ಅವ್ರಿಗೂ ಪತ್ರ ಬರೆದಿದ್ದೀನಿ. ನಮ್ಮ ಡ್ಯೂಟಿ ಈ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ನಾನು ಆಗಾಗ ಒಂದು ಮಾತು ಹೇಳ್ತೀನಿ, ಇಂಡಿಯಾ ಈಸ್ ಸೀನ್ ಥ್ರೂ ಬ್ಯಾಂಗ್ಳೂರ್ ದಿ ಗ್ಲೋಬಲ್ ಮಾರ್ಕೆಟ್, ಗ್ಲೋಬಲ್ ವರ್ಲ್ಡ್. ಇಂಡಿಯಾ, ಭಾರತ, ಬೆಂಗಳೂರು ಮುಖಾಂತರ ಭಾರತ, ದೆಹಲಿ ಮುಖಾಂತರ ಭಾರತ ನೋಡ್ತಾ ಇಲ್ಲ. ನೋ ಒನ್ ಈಸ್ ಲುಕಿಂಗ್ ಇಂಡಿಯಾ. ಇಲ್ಲಿವರೆಗೆ ಕೊಡದೇ ಇದ್ದವರು BJP ಸರ್ಕಾರದಲ್ಲಿ ಮಾತು ಕೊಟ್ಟಂಥ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ತುಂಗಭದ್ರಾ ಕಾಲುವೆ ಅಭಿವೃದ್ಧಿಗೆ ವಿಶೇಷವಾಗಿ ಅನುದಾನ ಘೋಷಣೆ ಮಾಡಿ, ಆಮೇಲೆ ಸ್ವಲ್ಪ ತಾರತಮ್ಯ ಈ ಕಮಿಷನ್, ಪೇ ಕಮಿಷನ್ ಇದರಲ್ಲಿ ತಾರತಮ್ಯ ಏನಿತ್ತು ಅದರಲ್ಲಿ 5 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು. ಈ 5,000 ಕೋಟಿ ಒಟ್ಟು 15. ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ ಅನ್ನೋ ಸ್ಥಿತಿ ಇದೆ. ಅಪ್ಪರ್ ಭದ್ರಾ ಯೋಜನೆ ಘೋಷಣೆ ಆಗಿದ್ದು ಬೊಮ್ಮಾಯಿ ಅವ್ರ ಕಾಲದಲ್ಲಿ, ಇನ್ನೂ ಕೊಟ್ಟಿಲ್ಲ. ನೋಡೋಣ ಈ ಸರ್ತಿ ಕೊಡ್ತಾರಾ ಅಂತ ಅಂದ್ಬಿಟ್ಟು.